ನೇರವಾಗಿ ಮಕ್ಕಳಿಗೆ ವಿಷ ಬೀಜವನ್ನ ಬಿತ್ತತಕ್ಕಂಥದ್ದು. ಪಾಠಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಿಲ್ಲ. ಆಧಾರವಿಲ್ಲದೆ ಇತಿಹಾಸವನ್ನ ಬರೀಬಾರದು. ಖಂಡಿತ ಈ ಕಾಲಘಟ್ಟದಲ್ಲಿ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಕಳೆದ 2.5 ವರ್ಷಗಳಿಂದ ಕೋವಿಡ್ನಿಂದ ಏನಾಯಿತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ವಿಶೇಷವಾಗಿ ಕಲಿಕೆ ಮಾತ್ರ ನಷ್ಟವಾಗಲಿಲ್ಲ, ಆದರೆ ಅದರ ಜೊತೆಗೆ ಕಲಿಕೆಯ ಜೊತೆಗೆ ಮಕ್ಕಳ ಪೌಷ್ಟಿಕಾಂಶದ ಪ್ರಶ್ನೆ ಬಂದಿತ್ತು. ಮಕ್ಕಳ ವಿಶೇಷವಾಗಿ ಅವರ ಒಂದು ಭಾವನಾತ್ಮಕ ಮತ್ತು ಸಾಮಾಜಿಕ ತುಮುಳಗಳೇನಿದ್ದಾವೆ ಅದರ ಬಗ್ಗೆ ಪ್ರಶ್ನೆಗಳು ಬಂದಿದ್ವು. ಈಗ ನಾವು ಎಲ್ಲಕ್ಕೂ ಹೆಚ್ಚು ಒತ್ತು ಕೊಡಬೇಕಾಗಿದ್ದು ಇದನ್ನು ನಾವು ಹೇಗೆ ನಿಜವಾಗ್ಲೂ ಅದರಿಂದ ಹೊರಗಡೆ ತರ್ತೇವೆ, ಮಕ್ಕಳನ್ನ ಕಲಿಕೆಯನ್ನು ಮುಂದುವರಿಸಲಿಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಕಾರ್ಯಕ್ರಮ, ಒಂದು ನೀಲಿ ನಕಾಶೆ ನಮ್ಮ ಹತ್ರ ಇರಬೇಕಾಗಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ನಾವು ಇವತ್ತು ಪರಿಷ್ಕರಣೆಯನ್ನು ತಂದು, ಅದು ಅವರಿಗೆ ಆದೇಶವೇ ಇಲ್ಲದೆ, ಮ್ಯಾಂಡೇಟೇ ಇಲ್ಲದೆ ಪರಿಷ್ಕರಣೆಯನ್ನು ತಂದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಇವತ್ತು ಒಂದು ರೀತಿ ಸಂಪೂರ್ಣ ನಾಶದ ಹಂಚಿಗೆ ಅವರು ತಳ್ಳಿದ್ದಾರೆ. ಒಂದು ಅವರು ಇದನ್ನ ಬದಲಾಯಿಸಿರ್ತಕ್ಕಂಥ ಅಂಶಗಳನ್ನು ನೋಡಿದ್ರೆ ಬಹಳ ಪ್ರಚೋದನಾಕಾರಿಗಳ ಅಂಶಗಳು ಒಂದು ಕಡೆ ಇದೆ, ಇನ್ನೊಂದು ಕಡೆ ಬಹಳಷ್ಟು ತಪ್ಪು ಮಾಹಿತಿಗಳು. ಈಗ ನಾವು ಏನು ಭಾರತವನ್ನ ಹೇಗೆ ಪರಿಭಾವಿಸ್ಕೋಬೇಕು ಅಂತಕ್ಕಂಥದ್ದು ಭಾರತದ ಪ್ರಸ್ತಾವನೆಯಲ್ಲಿದೆ. ನಾವು ಭಾರತವನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತೇವೆ ಅಂತ. ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ. ಆದರೆ ಅವರು ಬಳಸಿರ್ತಕ್ಕಂಥ ಪದಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ, ಈಗ ವಿಶೇಷವಾಗಿ ಅವರು ಏನೋ ಜಾತ್ಯತೀತ ಕಲ್ಪನೆ ಇತ್ತು, ಅದನ್ನ ಸರ್ವಧರ್ಮ ಸಮಭಾವ ಅಂತ. ಅದು ಯಾವ ಮಕ್ಕಳಿಗೂ ಈ ಸರ್ವಧರ್ಮ ಸಮಭಾವ ಇವೆಲ್ಲವೂ ಅರ್ಥ ಆಗಲ್ಲ. ಸೊ ಈ ಒಂದೊಂದು ಪದಪುಂಜಗಳನ್ನ, ಒಂದೊಂದು ವಾಕ್ಯಗಳನ್ನ ಬದಲಾಯಿಸೋದ್ರ ಮೂಲಕ ಇಡೀ ಸಂವಿಧಾನದ ಆಶಯವನ್ನ ತಿರುಚತಕ್ಕಂಥ, ಸಂವಿಧಾನದ ಆಶಯವೇ ತಿಳಿಗೊಳ್ತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿ ಈಗ ಉದಾಹರಣೆಗೆ ನೀವು ಈ 8ನೇ ತರಗತಿಯ ಭಾಗ 1 ನೋಡಿದ್ರೆ ಏನು ಅಲ್ಲಿ ಭೌಗೋಳಿಕ ಲಕ್ಷಣಗಳು ಅಂತಿತ್ತು, ಅದನ್ನ ಅವರು ಭರತ ವರ್ಷ ಅಂತ ಮಾಡಿದ್ದಾರೆ. ಆ ಭರತ ವರ್ಷ ಅಂತ ಹೇಳ್ತಾನೆ ಹಿಂದಿನ ಪಠ್ಯ ಪುಸ್ತಕದಲ್ಲಿ ಏನಿತ್ತು, ಭಾರತ ಯಾವ ಯಾವ ರಾಷ್ಟ್ರಗಳ ಜೊತೆ ಗಡಿಯನ್ನ ಹಂಚ್ಕೊಂಡಿದೆ ಅನ್ನೋದಿತ್ತು. ಈಗ ಏನು ಒಂದು ಸೇರಿಸಿದ್ದಾರೆ ಅಂದ್ರೆ, ಹಿಂದೆ ಇವೆಲ್ಲವೂ ಕೂಡ ನಮಗೆ ಸೇರಿತ್ತು, ಅದನ್ನೇ ನಾವು ಭರತ ವರ್ಷ, ಭರತಖಂಡ, ಬೃಹತ್ ಭಾರತ, ಅಖಂಡ ಭಾರತ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನು, ಮಕ್ಕಳು ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದರ ಮೂಲಕ ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಇವೆಲ್ಲವೂ ನಮಗೆ ಸೇರಿತ್ತು, ಸೊ ಮಕ್ಕಳು ನೀವು ಇದನ್ನ ಅರ್ಥಕೋಬೇಕು, ಮುಂದೆ ಅದನ್ನ ನಮಗೆ ತಂದು ಕೊಡಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದನೆ ಕೊಡೋದಿದೆಯಲ್ಲ, ಮಕ್ಕಳ ಮನಸ್ಸಿಗೆ ಆ ರೀತಿಯ ವಿಷವನ್ನ ಉಣಿಸೋದಿದೆಯಲ್ಲ. ಯಾಕೆಂದ್ರೆ ಭಾರತದ ಸಂವಿಧಾನ ಬಂದ ನಂತರ, ಜಾರಿಯಾದ ನಂತರ ಆರ್ಟಿಕಲ್ 1ರಲ್ಲಿ ನಾವು ಭಾರತ ಏನೆಲ್ಲ ಪ್ರದೇಶಗಳನ್ನ ಹೊಂದಿದೆ, ಭಾರತದ ಭೌಗೋಳಿಕ ಪ್ರದೇಶಗಳು ಎಷ್ಟು, ರಾಜ್ಯ ಎಷ್ಟು, ಅದನ್ನ ನಾವು ಹೇಳಿದ್ದೇವೆ. ಸೊ ಅದಕ್ಕೆ ವಿರುದ್ಧವಾಗಿ ಯಾಕೆ ಈ ವಾಕ್ಯವನ್ನ ಸೇರಿಸ್ತೀರಿ? ಅದಕ್ಕೆ ವಿರುದ್ಧವಾಗಿ ನೀವು ಈ ವಾಕ್ಯವನ್ನ ಸೇರಿಸಿದ್ರೆ ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಏನ್ ಹೇಳ್ತಿದ್ದೀರಿ, ಅವೆಲ್ಲವೂ ನಮಗೆ ಸೇರಿತ್ತು, ಇವತ್ತಲ್ಲ ನಾಳೆ ನಾವು ಅದನ್ನ ಹಿಂದಕ್ಕೆ ಪಡ್ಕೋಬೇಕು ಅನ್ನೋ ಒಂದು ಆಕ್ರಮಣಕಾರಿ ಮತ್ತು ಪ್ರಚೋದನಾಕಾರಿ ಹೇಳಿಕೆಯನ್ನ ಕೊಡೋದಿದೆಯಲ್ಲ, ಬಹುಶಃ ಅದನ್ನ ನಾನು ಅಂದ್ಕೊಳ್ತೀನಿ ನೇರವಾಗಿ ಮಕ್ಕಳಿಗೆ ವಿಷ ಬೀಜವನ್ನ ಬಿತ್ತತಕ್ಕಂಥದ್ದು. ನಮ್ಮ ನೀತಿಗಳೇನಿದಾವೆ, ಅಲಿಪ್ತ ನೀತಿ, ಶಾಂತಿ ನೀತಿಗಳೇನಿದಾವೆ, ಅದಕ್ಕೆ ನೇರವಾಗಿ ಹೊಡೆತ ಬಿದ್ದು ಎಲ್ಲೋ ಒಂದು ಕಡೆ ಮಕ್ಕಳು ಇಡೀ ಒಂದು ಪ್ರಕ್ರಿಯೆಯಲ್ಲಿ ಬೇರೆ ರೀತಿನೇ ಅವರು ತೊಡಗಿಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅಲ್ಲ, ಬಹಳ ಸರಳ. ಈಗ ಉದಾಹರಣೆಗೆ ಶಿಕ್ಷಣವನ್ನ ಪಡೆಯೋದ್ರ ಮೂಲಕ ಮಕ್ಕಳು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಒಳ ಮಾಡ್ಕೋಬೇಕು. ಏನು ಮೌಲ್ಯಗಳು ಅಂದ್ರೆ, ಒಂದು ಶಾಂತಿಯುತ ಸಹಬಾಳ್ವೆ, ಬಹುತ್ವ, ವೈವಿಧ್ಯತೆ, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ಸಾಂಸ್ಕೃತಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಆಹಾರ ವೈವಿಧ್ಯತೆಯ ನೆಲೆಯಲ್ಲಿ ಒಟ್ಟಿಗೆ ಬದುಕೋದೇ ಸಂವಿಧಾನದ ಮೂಲ ಆಶಯ. ಈಗ ಅವ್ರು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಆ ಎಲ್ಲಾ ಮೂಲ ಆಶಯಗಳಿಗೆ ವಿರುದ್ಧವಾಗಿರೋದ್ರಿಂದ ಖಂಡಿತ ಅದು ಅಸಂವಿಧಾನಕ. ಈಗ ಉದಾಹರಣೆಗೆ ನೋಡಿ, ಅವರು ಏನು ಭಾರತದ ಮೇಲ್ಮೈ ಲಕ್ಷಣದಲ್ಲಿ ಹೇಳಿದ್ದಾರೆ, ಹಿಂದೆ ಇದ್ದಂಥ ಭೂಪಟ ಇದು,
ಅಂದ್ರೆ ಭಾರತವನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡು ಅದನ್ನ. ಆದ್ರೆ ಈಗ ಅವರು ಹೊಸ ಭೂಪಟ ಹಾಕಿದ್ದಾರೆ. ಈ ಭೂಪಟ ಎಷ್ಟು ತಕರಾರು ಅಂತ ಹೇಳಿದ್ರೆ ನೋಡಿ, ಎಲ್ಲಾ ಬೇರೆ ಉಳಿದ ದೇಶಗಳನ್ನು ಕೂಡ ಈ ಭೂಪಟದಲ್ಲಿ ನಮ್ಮದೇ ಅನ್ನೋ ರೀತಿಯಲ್ಲಿ ತೋರಿಸಿರೋದ್ರಿಂದ ಇದು ಬಹಳ ಅತ್ಯಂತ ಪ್ರಚೋದನಕಾರಿ. ಮಕ್ಕಳಿಗೆ ಏನನ್ಸುತ್ತೆ, ಓ ಇದೆಲ್ಲವೂ ನಮಗೆ ಸೇರಿತ್ತು ಅಂತ ಹೇಳಿದ್ರೆ ಅವಾಗ ನಾವು ಯುದ್ಧದಲ್ಲಿ ತೊಡಗಿಸ್ಕೋಬೇಕು, ಒಂದು ರೀತಿ ಯುದ್ಧಕ್ಕೆ ಪ್ರಚೋದನೆಯನ್ನ ಕೊಡ್ತಕ್ಕಂಥದ್ದು. ಸೊ ಇಡೀ ಅವರ ಮಾನಸಿಕ ಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥ ರೀತಿ ಇವೆಲ್ಲವೂ ಕೂಡ ಅಸಂವಿಧಾನಿಕ. ಯಾಕಂದ್ರೆ ಸಂವಿಧಾನದಲ್ಲಿ ನಾವು ಭಾರತ ಏನು ಅನ್ನೋದನ್ನ ಆರ್ಟಿಕಲ್ 1 ವ್ಯಾಖ್ಯಾನ ಮಾಡಿದ್ದೇವೆ. ಭಾರತ ಅಂದ್ರೇನು, ಅದರ ಭೌಗೋಳಿಕ ಲಕ್ಷಣಗಳು ಏನೆಲ್ಲ ಅದಕ್ಕೆ ಸೇರ್ಕೊಳ್ಳುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ಈ ಭೂಪಟದ ಅವಶ್ಯಕತೆ ಏನಿತ್ತಾಗಾದ್ರೆ, ಆ ಕಾರಣದಿಂದ ನಾನು ಅದು ಅಸಂವಿಧಾನಿಕ ಅಂತ ಹೇಳಿದ್ದು. ಖಂಡಿತ ಅವರ ಪದಪುಂಜಗಳನ್ನ ನೋಡಿದ್ರೆ, ಈಗ ಭರತ ವರ್ಷ ಅಂತಕ್ಕಂಥದ್ದು ನಮಗ್ ಗೊತ್ತು. ಎಷ್ಟು ವರ್ಷಗಳಿಂದ ಅವರು ಅಖಂಡ ಭಾರತ, ಭರತ ವರ್ಷ, ಭರತ ಖಂಡೆ, ಅದೊಂದು ಏನೋ ಶ್ಲೋಕನೇ ಇತ್ತು. ಭರತ ವರ್ಷೆ, ಭರತ ಖಂಡೆ, ಜಂಬೂ ದ್ವೀಪೆ, ಆ ರೀತಿಯಲ್ಲಿ ಏನ್ ಹೇಳ್ಕೊಳ್ತಾ ಬರ್ತಿದ್ರು, ಅವೆಲ್ಲವನ್ನ ಬಹಳ ವ್ಯವಸ್ಥಿತವಾಗಿ ಅವರು ಒಳಗಡೆ ತುರುಕಿದ್ದಾರೆ. ಮತ್ತೆ ಈಗ ನೀವು ಉದಾಹರಣೆಗೆ ಏನು ಹೆಡ್ಗೇವಾರ್ ಪಾಠದ ಬಗ್ಗೆ ಚರ್ಚೆ ನಡೀತಿದೆ. ಹೆಡ್ಗೇವಾರ್ ಪಾಠದಲ್ಲಿ ಅವರೊಂದು ಧ್ವಜವನ್ನ ಪ್ರಸ್ತಾಪ ಮಾಡ್ತಾರೆ. ಯಾವ ಧ್ವಜವನ್ನ ಪ್ರಸ್ತಾಪ ಮಾಡ್ತೀರಿ ನೀವು? ಭಾರತದ ತ್ರಿವರ್ಣ ಧ್ವಜವನ್ನ ಪ್ರಸ್ತಾಪ ಮಾಡ್ತಿದ್ದೀರಾ ಅಥವಾ ನಿಮ್ಮ ಧ್ವಜವನ್ನ ಪ್ರಸ್ತಾಪ? ಇವೆಲ್ಲವೂ ಎಷ್ಟು ವ್ಯವಸ್ಥಿತವಾಗಿ ಅವರು ಒಂದು ಸಿದ್ಧಾಂತವನ್ನ, ಅದರಲ್ಲೂ ಹೇಳಿ ಕೇಳಿ ಒಂದು ಕೋಮುವಾದಿ ಸಿದ್ಧಾಂತವನ್ನ, ಹಿಂದೂ ರಾಷ್ಟ್ರವನ್ನ ಕಟ್ಕೋಬೇಕು ಅನ್ನೋ ಒಂದು ಸಿದ್ಧಾಂತ ಅವ್ರದ್ದೇನಿದೆ ಅದನ್ನ ಬಹಳ ವ್ಯವಸ್ಥಿತವಾಗಿ ಪಠ್ಯ ಪುಸ್ತಕಗಳಲ್ಲಿ ಅಲ್ಲಲ್ಲೇ ಎಲ್ಲವನ್ನ ಸೇರಿಸಿದ್ದಾರೆ. ಈ ಸಾರಿ ಪರಿಷ್ಕರಣೆಯ ಒಂದು ಅಪಾಯ ಏನಂದ್ರೆ, ಕೇವಲ ಅವರು ಏನು ಪಾಠಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಿಲ್ಲ, ಅದರ ಜೊತೆಗೆ ಕೆಲವು ಪದಗಳನ್ನ ಬದಲಾಯಿಸಿದ್ದಾರೆ, ವಾಕ್ಯಗಳನ್ನ ಬದಲಾಯಿಸಿದ್ದಾರೆ. ಹಾಗಾಗಿ ನಾವು ಯಾರಿದ್ದೀವಿ ಅವೆಲ್ಲವನ್ನ ಸೂಕ್ಷ್ಮವಾಗಿ ಅವಲೋಕಿಸದೇ ಇದ್ರೆ ಏನು ಅವರು ಒಳಗಡೆ ತುಂಬಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಒಟ್ಟಾರೆ ಸೂಕ್ಷ್ಮವಾಗಿ ನೋಡಿದಾಗ ವ್ಯವಸ್ಥಿತವಾಗಿ ಅವರು ತಮ್ಮ ಸಿದ್ಧಾಂತವನ್ನ ಮಕ್ಕಳಿಗೆ ವಿಷವನ್ನ ಉಣಿಸ್ತಕ್ಕಂಥ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದನ್ನೇ ನಾನು ಮೂಲಭೂತವಾಗಿ ವಾದ ಮಾಡ್ತಿರೋದೇನೆಂದ್ರೆ, ಯಾವುದೇ ಪಠ್ಯ ಪರಿಷ್ಕರಣೆ ಆಗ್ಲಿ, ಪಠ್ಯ ಸಿದ್ಧತೆ ಆಗ್ಲಿ, ಅದಕ್ಕೊಂದು ಒಪ್ಪಿತವಾದಂತ ಚೌಕಟ್ಟಿದೆ. ಭಾರತದಲ್ಲೂ ಒಂದು ಪರಂಪರೆ ಇದೆ ಅದಕ್ಕೆ. ಉದಾಹರಣೆಗೆ 1968ರ ಮೊದಲ ಶಿಕ್ಷಣ ನೀತಿ ಬಂದಾಗ 75ರಲ್ಲಿ ಪಠ್ಯಕ್ರಮವನ್ನ ರಚನೆ ಮಾಡಿ ಅದರ ಆಧಾರದ ಮೇಲೆ ಪಠ್ಯ ಪುಸ್ತಕವನ್ನ ನಾವು ರಚನೆ ಮಾಡಿದ್ವಿ. ತಿರ್ಗಾ 86ರಲ್ಲಿ ಶಿಕ್ಷಣ ನೀತಿ ಬಂದಾಗ 88ರಲ್ಲಿ ಪಠ್ಯಕ್ರಮವನ್ನ ರಚನೆ ಮಾಡಿಕೊಂಡು ಅದರ ಆಧಾರದಲ್ಲಿ ನಾವು ಮಾಡಿದ್ವಿ. ಸೊ ಈ ರೀತಿ ನಮಗೊಂದು ಪರಂಪರೆ ಇದೆ. ಆದ್ರೆ ನೀವು ಯಾವ ಆಧಾರದಲ್ಲಿ ಮಾಡಿದ್ರಿ? ನಿಮ್ಗೆ ಆದೇಶ ಇದ್ದಿದ್ದು ಏನೋ 6ನೇ ತರಗತಿಯ ಹೊಸ ಧರ್ಮಗಳ ಉದಯ ಅಂತ ಒಂದು ಪಾಠ ಏನಿದೆ, ಆ ಪಾಠದ ಪುಟ 82, 83ರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನ ಯಾವುದೋ ಒಂದು ಪತ್ರ ಏನ್ ಬಂದಿತ್ತು ಹಿಂದಿನ ಸಚಿವರಾದ ಸುರೇಶ್ ಕುಮಾರ್ ಅವರಿಗೆ, ನಮ್ಮ ಭಾವನೆಗೆ ಘಾಸಿ ಆಗಿದೆ ಅಂತ, ಅದನ್ನ ಪರಿಶೀಲನೆ ಮಾಡಿ ನಿಮಗೆ ವರದಿ ಕೊಡಿ ಅಂತ ಹೇಳಿದ್ದು. ಪರಿಶೀಲನೆ ಮಾಡಿ ವರದಿ ಕೊಡಿ. ಆ ಪರಿಶೀಲನೆ ಮಾಡುವಾಗ ನೀವು 1ರಿಂದ 10ನೇ ತರಗತಿಯ ಭಾಷೆಯಲ್ಲಿ ಅಥವಾ 1ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಏನಾದ್ರೂ ಸಂಕೀರ್ಣವಾದ ವಿಚಾರಗಳಿದ್ರೆ ನೋಡಿ ವರದಿ ಕೊಡಿ 1 ತಿಂಗಳೊಳಗೆ ಅಂತ ಅವ್ರಿಗೆ ಮ್ಯಾಂಡೇಟ್ ಇದ್ದಿದ್ದು. ಹಾಗಾದ್ರೆ ನೀವ್ ಯಾಕೆ ಪರಿಷ್ಕರಣೆ ಮಾಡಿದ್ರಿ? ಎಲ್ಲಿತ್ತು ಆದೇಶ ನಿಮ್ಗೆ? ಒಂದು, ನೀವು ಪ್ರಜಾಸತ್ತಾತ್ಮಕ ವಿಧಾನವನ್ನು ಅನುಸರಿಸಲಿಲ್ಲ, ನಿಮಗೊಂದು ಚೌಕಟ್ಟು ಇರಲಿಲ್ಲ, ಮತ್ತು ಇಡೀ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ. ಇಡೀ ಪ್ರಕ್ರಿಯೆಯಲ್ಲಿ ಈಗ ನೋಡಿ, ಯಾವುದೇ ಒಂದು ಸಮಿತಿಯನ್ನ ಮಾಡಿದ್ರೆ ಆದೇಶವನ್ನ ನಾವು ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾವ ಆದೇಶಗಳು ಕೂಡ ನಿಮಗೆ ಏನೋ ವೆಬ್ಸೈಟ್ ಅಲ್ಲಿ ಸಿಕ್ಕಲ್ಲ. ಬಹಳ ತಮಾಷೆ ವಿಷಯ ಏನಂದ್ರೆ, ಪರಿಷ್ಕರಣೆಯ ನಂತರ ಕೂಡ ಘಟನೋತ್ತರ ಆದೇಶ ಏನಿದೆಯಲ್ಲ, ಆ ಆದೇಶದಲ್ಲಿ ಏನ್ ಹೇಳಿದ್ದಾರೆ ಅವರು, ಆ ಘಟನೋತ್ತರ ಆದೇಶದಲ್ಲಿ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ನೋಡಿ. ನಾನು ಅದನ್ನ ಆ ಆದೇಶದಿಂದನೇ ಯಥಾವತ್ತಾಗಿ ಕೋಟ್ ಮಾಡ್ತೇನೆ. ಕನ್ನಡ ಭಾಷೆ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ವಿಷಯದ ಪರಿಷ್ಕೃತ ಪಠ್ಯಪುಸ್ತಕಗಳಲ್ಲಿರುವ ಎಲ್ಲಾ ವಿಷಯಾಂಶಗಳು, ಲೇಖಕರು, ಕವಿಗಳು, ಚಿತ್ರಗಳು, ಭೂಪಟಗಳು, ನಕ್ಷೆಗಳು ಹಾಗೂ ಆಧಾರಗಳಿಗೆ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರೇ ಜವಾಬ್ದಾರರಾಗಿದ್ದು, ಮುಂದಿನ ದಿನಗಳಲ್ಲಿ ಏನಾದರೂ ಆಕ್ಷೇಪಣೆಗಳು ಬಂದಲ್ಲಿ ಶ್ರೀ ರೋಹಿತ್ ಚಕ್ರತೀರ್ಥ ಸಮಿತಿ ಅಧ್ಯಕ್ಷರು ಉತ್ತರಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. ಏನ್ ಹೇಳ್ತಿದ್ದೀರಿ ನೀವು? ಅವ್ರು ಮಾಡಿರ್ತಕ್ಕಂಥ ಎಲ್ಲ ಒಂದು ಕೆಲಸವನ್ನ ಸರ್ಕಾರ ಅನುಮೋದಿಸಿಲ್ಲ, ಯಾವ ಜವಾಬ್ದಾರಿಯನ್ನು ತಗೊಂಡಿಲ್ಲ.
ಅದ್ ನೇರವಾಗಿ ಹೇಳುತ್ತೆ ಆದೇಶದಲ್ಲೇನೆ ಈ ಜವಾಬ್ದಾರಿ ಅವ್ರದ್ದು ಅಂತ. ಹಾಗಾದ್ರೆ ಸರ್ಕಾರ ಯಾಕೆ ಇದನ್ನ ಹಂಚ್ತಾ ಇದೆ? ಇದು ಸರ್ಕಾರದ ಪುಸ್ತಕಗಳಲ್ಲ. ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದು ಕೇವಲ ರೋಹಿತ್ ಚಕ್ರವರ್ತಿ ಮತ್ತು ಆತನ ಸದಸ್ಯರ ಪುಸ್ತಕಗಳಷ್ಟೇ. ಅದನ್ನ ಯಾಕೆ ನೀವು ಸರ್ಕಾರದವ್ರು ಹಂಚುತ್ತಿದ್ದೀರಿ? ತಕರಾರು ಇರೋದು ಅಲ್ಲಿ. ಆದೇಶ ಹೊರಡಿಸಿದ ನಂತರ ಕೂಡ ಘಟನೋತ್ತರ ಆದೇಶ ಸರ್ಕಾರ ಅದನ್ನ ಅದರ ಓನರ್ಶಿಪ್ ಅನ್ನ ತೆಗೆದುಕೊಂಡಿದ್ರೆ ಅರ್ಥ ಇತ್ತು. ಆದ್ರೆ ಸರ್ಕಾರ ಅದರ ಓನರ್ಶಿಪ್ ಅನ್ನೇ ತೆಗೆದುಕೊಂಡಿಲ್ವಲ್ಲ. ಖಂಡಿತ ಒಂದು ಯಾವುದೇ ಮ್ಯಾಂಡೇಟ್ ಇಲ್ಲದೆ ಮೊದಲನೇದಾಗಿ ಏನಾಗ್ಬೇಕು ಅಂತ ಹೇಳಿದ್ರೆ ಈ ಇಡೀ ಪ್ರಕ್ರಿಯೆ ಜನರನ್ನ ದಾರಿ ತಪ್ಪಿಸ್ತಾ ಇದೆ. ಎಲ್ಲೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥದ್ದನ್ನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೊದಲನೇದಾಗಿ ಏನಾಗ್ಬೇಕು, ಯಾರು 6ನೇ ತರಗತಿಯ ವಿಷಯದ ಬಗ್ಗೆ ತಕರಾರನ್ನ ಎತ್ತಿದ್ರು ಅಲ್ಲಿಂದ ಪ್ರಾರಂಭ ಮಾಡಿ ಅವರು ಬರೆದಿರ್ತಕ್ಕಂಥ ಪತ್ರವನ್ನ ಹಿಡಿದು ಈಗ ಪರಿಷ್ಕರಣೆಯಾಗಿ ಮುದ್ರಣ ಆಗಿ ಶಾಲೆಗಳಿಗೆ ಹೋಗಿದೆಯಲ್ಲ ಪಠ್ಯ ಪುಸ್ತಕ, ಅಲ್ಲಿಯವರೆಗೆ ಸರ್ಕಾರ ಮೊದಲು ಒಂದು ಶ್ವೇತ ಪತ್ರವನ್ನ ಹೊರಡಿಸ್ಬೇಕು. ಇಡೀ ಪ್ರಕ್ರಿಯೆ ಏನಾಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು, ಯಾರು ಕೊಟ್ರಿ, ಏನೇನಾಯ್ತು, ಎಷ್ಟು ಚರ್ಚೆಗಳಾಯ್ತು, ಏನೆಲ್ಲ ಸಭೆಗಳು ನಡೀತು, ಆ ಸಭೆಗಳಲ್ಲಿ ಇದ್ದಂತ ಬೇರೆ ಸದಸ್ಯರು ಏನ್ ಹೇಳಿದ್ರು, ಆ ಬೇರೆ ಸದಸ್ಯರ ಅಭಿಪ್ರಾಯ ಏನಾಗಿತ್ತು, ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥ ಪ್ರೋಸೆಸ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂದ್ರೆ ಇಡೀ ಪ್ರಕ್ರಿಯೆಯ ಒಂದು ನಡಾವಳಿ ಏನಿದೆ ಅದನ್ನ ಅವರು ಶ್ವೇತಪತ್ರದ ಮೂಲಕ ಬಹಿರಂಗ ಮಾಡಿದ ನಂತರ ಜನರು ಚರ್ಚೆಗೆ ಬರ್ತಾರೆ. ಖಂಡಿತ ಅದನ್ನ ಚರ್ಚೆ ಮಾಡೋಣ. ಯಾಕೆಂದ್ರೆ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಅಸಂವಿಧಾನಿಕ, ಅಪಾರದರ್ಶಕ, ಅಪ್ರಜಾಸತ್ತಾತ್ಮಕ ಮತ್ತು ಇಡೀ ಪ್ರಕ್ರಿಯೆನೇ ಒಂದು ರೀತಿ ಗೋಜಲು. ಇದೊಂದು ಪ್ರಹಸನ, ಇದು ಪ್ರಕ್ರಿಯೆ ಅಲ್ಲ, ಇದೊಂದು ಪ್ರಹಸನ. ಸೊ ಹಾಗಾಗಿ ಅದರ ಬಗ್ಗೆ ಶ್ವೇತಪತ್ರ ಹೊರಡಿಸ್ಲಿ ಸರ್ಕಾರ. ನಿಜವಾಗ್ಲೂ ಅವ್ರು ಮಾಡಿರೋದೆಲ್ಲ ಸರಿ ಅನ್ನೋದಾದ್ರೆ ಸರ್ಕಾರ ನಾಳೆ ಹೊರಡಿಸ್ಲಿ ಶ್ವೇತಪತ್ರವನ್ನ, ಅದನ್ನ ಚರ್ಚೆ ಮಾಡ್ಲಿ. ಜನರೀಗ ಅವ್ರು ಹೋಗಿ ಜನರ ಹತ್ರ ಟೆಕ್ಸ್ಟ್ ಬುಕ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದು ಬೇಡ. ಶ್ವೇತಪತ್ರ ಹೊರಡಿಸಿ ಜನರ ಹತ್ರಕ್ಕೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಅಲ್ಲ, ಖಂಡಿತ ಶಿಕ್ಷಣದ ವಿಚಾರದಲ್ಲಿ 2 ಪ್ರಮುಖ ವಿಷಯಗಳು ಬರುತ್ತೆ. ಒಂದು, ಆ ಸ್ಥಾನವನ್ನ ಅಲಂಕರಿಸ್ತಕ್ಕಂಥವ್ರು ಅಥವಾ ಆ ಸ್ಥಾನವನ್ನ ಪಡಿತಕ್ಕಂಥವ್ರು ಖಂಡಿತ ಶಿಕ್ಷಣ ಶಾಸ್ತ್ರದಲ್ಲಿ ಆಳವಾದ ಅಧ್ಯಯನವನ್ನ, ಸಂಶೋಧನೆಯನ್ನ ಮಾಡಬೇಕು. ಯಾಕಂದ್ರೆ ಶಿಕ್ಷಣ ಶಾಸ್ತ್ರನೇ ಒಂದು ಶಿಸ್ತು ಇವತ್ತು. ಅದು ಪೆಡಗಾಜಿ ಇರ್ಬೋದು, ಶಿಕ್ಷಣದ ಉದ್ದೇಶ ಇರ್ಬೋದು, ಗುರಿಗಳಿರ್ಬೋದು, ವಿಧಾನ ಇರ್ಬೋದು, ಇವೆಲ್ಲವನ್ನ ಅದು ಒಳಗೊಂಡಿರುತ್ತೆ. ಅದೇ ಒಂದು ವಿಶೇಷವಾದಂಥ ಡಿಸಿಪ್ಲಿನು, ಅದೇ ಒಂದು ವಿಶೇಷವಾದಂಥ ಒಂದು ವಲಯ. ಸೊ ಅದನ್ನ ಅಧ್ಯಯನ ಮಾಡ್ಕೊಂಡಿರ್ತಕ್ಕಂಥವರ ಅಧ್ಯಕ್ಷತೆಯಲ್ಲಿ ಇದು ನಡಿಬೇಕು. ಅದರ ಜೊತೆಗೆ ಇಲ್ಲಿ ಪ್ರತಿಯೊಂದು ವಿಷಯ, ಭಾಷೆ ಇರ್ಬೋದು, ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ಇರ್ಬೋದು, ಬೇರೆ ಬೇರೆ ಯಾವುದೇ ವಿಷಯಗಳಿರ್ಬೋದು, ಆಯಾ ವಿಷಯಗಳಲ್ಲೇ ತಜ್ಞರಿದ್ದಾರೆ. ಅವರು ಈಗ ಇತಿಹಾಸವನ್ನ ಬರೀತಕ್ಕಂಥವ್ರು, ಇತಿಹಾಸದ ಪಠ್ಯ ಪುಸ್ತಕಗಳನ್ನ ಪರಿಶೀಲನೆ ಮಾಡ್ತಕ್ಕಂಥವ್ರು ಖಂಡಿತ ಇತಿಹಾಸಕಾರರಾಗಿರ್ಬೇಕು. ಯಾಕಂದ್ರೆ ಇತಿಹಾಸಕಾರರಿಗೆ ಯಾವ ಆಧಾರದ ಮೇಲೆ ಅದು ಬಂದಿದೆ, ಯಾವ ಆಧಾರದ ಮೇಲೆ ಅದನ್ನ ಸೇರಿಸಿದೀವಿ ಅಂದ್ರೆ ಆಧಾರವಿಲ್ಲದೆ ಇತಿಹಾಸವನ್ನ ಬರೀಬಾರದು. ಈಗ ರೊಮಿಲಾ ತಾಪ್ ಅಂತ ಏನು ಅಂತಾರಾಷ್ಟ್ರೀಯ ಖ್ಯಾತಿಯ ಇತಿಹಾಸಕಾರರಿದ್ದಾರೆ, ಅವ್ರೇನ್ ಹೇಳ್ತಾರೆ, ಇತಿಹಾಸದಲ್ಲಿ ಅನೇಕ ಘಟನೆಗಳು ಘಟಿಸಿರ್ತವೆ, ನಮ್ಮ ಎಲ್ಲದಕ್ಕೂ ಕೂಡ ಆಧಾರಗಳಲ್ಲಿ. ಆದ್ರೆ ಮಕ್ಕಳಿಗೆ ಹೇಳುವಾಗ ನಾವು ಆಧಾರಗಳ ಸಹಿತ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ನಾವೇನೋ ಒಂಥರ ಯಾವುದೇ ಆಧಾರ ಇಲ್ಲದೆ ನಾವ್ ಹೇಳಿದ್ದೆ ಇತಿಹಾಸ ಅನ್ನೋದಾದ್ರೆ ಖಂಡಿತ ಅದನ್ನೇ ಇತಿಹಾಸ ಅಂತ ಕರೀಲಿಕ್ಕಾಗಲ್ಲ. ಸೊ ಆ ಎಲ್ಲಾ ರೀತಿಯಿಂದಲೂ ಕೂಡ ಅಲ್ಲಿ ಲೋಪ ಆಗಿದೆ. ಮೊದಲು ಅವ್ರಿಗೆ ಅರ್ಹತೆನೇ ಇರಲಿಲ್ಲ, ಅವರ ಶಿಕ್ಷಣ ಏನು ಅನ್ನೋದು ಗೊತ್ತಿಲ್ಲ. ಸಚಿವರು ಅವ್ರನ್ನ CET ಪ್ರೊಫೆಸರ್ ಅಂತ ಕರೆದ್ರು. CET ಪ್ರೊಫೆಸರ್, ಒಂದು CET ಅಂತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಇಲ್ವೇ ಇಲ್ಲ. ಅದಾದ ನಂತರ ಅವರನ್ನ ಇಲ್ಲ ಅವ್ರ IIT ಪ್ರೊಫೆಸರ್ ಅಂತ ಹೇಳಿದ್ರು. IIT ನಲ್ಲಿ ಅವರೇ ಸ್ವತಃ ರೋಹಿತ್ ಚಕ್ರ, ನಾನು IIT ಪ್ರೊಫೆಸರ್. ಸೊ ಇಷ್ಟು ಗೊಂದಲಗಳು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಇವರು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದಾಗ ಮೊದಲನೇ 2ನೇ ಸಭೆಗಳಲ್ಲೇ ಅನೇಕ ಸದಸ್ಯರು ಇವರ ವಿಚಾರಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಅವ್ರು ಬಹುಶಃ ಅವರೆಲ್ಲರನ್ನ ಹೊರಗಡೆ ಇಟ್ಟು ಈ ಪ್ರಕ್ರಿಯೆ ನಡೆದಿದೆ. ಹಾಗಾಗಿ ನಾನು ಕೇಳ್ತಾ ಇರೋದು, ನಡಾವಳಿಗಳನ್ನ ಹೇಳಿ, ಎಷ್ಟು ಜನ ಒಪ್ಪಿದ್ರು, ಏನ್ ಚರ್ಚೆ ಬಂತು? ನೀವು ಪ್ರಸ್ತಾಪ ಮಾಡಿದಾಗ ಖಂಡಿತ ಆ ಸಭೆಯಲ್ಲಿ ಚರ್ಚೆ ಬಂದಿರುತ್ತೆ, ಬೇರೆ ತಜ್ಞರು ಅವ್ರ ವಿಷಯ ಹೇಳಿರ್ತಾರೆ. ಸೊ ಅದೆಲ್ಲವೂ ಕೂಡ ಏನೂ ಇಲ್ಲ.
ಸೊ ಇದು ಒಂದು ತಜ್ಞರ ಸಮಿತಿ ಅಂತ ಹೆಸರಿಗೆ ಮಾತ್ರ, ಆದ್ರೆ ಎಲ್ಲವನ್ನ ಮಾಡಿರ್ತಕ್ಕಂಥದ್ದು ರೋಹಿತ್ ಚಕ್ರತೀರ್ಥ ಅವರು. ಮತ್ತು ಇದು ನಡೆದಿರೋದು ಖಂಡಿತ DSCRT ಪಠ್ಯ ನಿರ್ದೇಶನಾಲಯದಲ್ಲಿ ಅಲ್ಲ, ಇದು ಬಹುಶಃ ನೇರವಾಗಿ ನಡೆದಿರ್ತಕ್ಕಂಥದ್ದು RSS ಕಚೇರಿಯಲ್ಲಿ. RSS ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಪರಿಷ್ಕರಣೆಯನ್ನ ಅಧಿಕಾರವನ್ನ ದುರುಪಯೋಗಪಡಿಸ್ಕೊಂಡು ಸಚಿವರ ಕುಮ್ಮಕ್ಕಿನಿಂದ ಅವರು ಒಂದು ಕರ್ನಾಟಕ ಸರ್ಕಾರದ ಒಂದು ಅಕಾಡೆಮಿಕ್ ಅಥಾರಿಟಿ ಏನಿದೆ ಅದರ ಒಂದು ಮುದ್ರೆಯನ್ನ ಒತ್ತಿ ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಅದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಲ್ಲ, ಶಿಕ್ಷಣ ತಜ್ಞರ ಅನ್ನೋದನ್ನ ನೋಡುವಾಗ ವಿಶೇಷವಾಗಿ ಬರ್ಗೂರ್ ಅವರ ಒಂದು ಅವರ ಹಿಂದಿನ ಏನು ಕೆಲಸ ನಿರ್ವಹಿಸಿದಂಥ ಕಾರ್ಯಕ್ಷೇತ್ರಗಳನ್ನು ನೋಡಿ. ವಿಶೇಷವಾಗಿ ಅವರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿದ್ರು. ಕನ್ನಡದ ವಿಷಯದಲ್ಲಿ ಅವರ ನಾನು ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಶಿಕ್ಷಣದ ವಿಷಯ ಬಂದಾಗ ಒಂದು ಶಿಕ್ಷಣ ಶಾಸ್ತ್ರದಲ್ಲಿ ನಾವು ಪದವಿಯನ್ನ ಪಡ್ಕೊಳ್ಳೋ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಬರ್ಗೂರ್ ಅವರು ಸರ್ವಾಧ್ಯಕ್ಷತೆ ವಹಿಸಿದ್ದಾಗ್ಲೂ ಕೂಡ ಸುಮಾರು 27 ಉಪಸಮಿತಿಗಳನ್ನ ರಚನೆ ಮಾಡಿದ್ರು. ಅವರು 27 ಉಪಸಮಿತಿಗಳನ್ನ ರಚನೆ ಮಾಡಿ ಅಲ್ಲಿ ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ಮಾಡಿದ್ದಾರೆ ಅಥವಾ ಪ್ರಾಯೋಗಿಕವಾಗಿ ಶಾಲಾ ಹಂತದಲ್ಲಿ ಕಲಿಸಿದ್ದಾರೆ ಅವರ ಅನುಭವಗಳ ಆಧಾರದ ಮೇಲೆ ಅದು ಪಠ್ಯ ಪರಿಷ್ಕರಣೆ ಆಯ್ತಲ್ವಾ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಅರ್ಹತೆ ಏನಿದೆ, ಆ ಇಡೀ ಪ್ರಕ್ರಿಯೆಗೆ ಒಂದು ರೀತಿಯ ದೃಷ್ಟಿಕೋನವನ್ನ ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಅರ್ಹತೆ ಬರ್ಗೂರ್ ಅವರಿಗೆ ಇತ್ತು ಅನ್ಸುತ್ತೆ ನನಗೆ. ಅವರ ಚಿಂತನೆ, ಅವರ ನಿಲುವುಗಳು, ವಿಶೇಷವಾಗಿ ಸಂವಿಧಾನಾತ್ಮಕ ನಿಲುವುಗಳು ಬಹಳ ಮುಖ್ಯ ಆಗುತ್ತೆ. ನೋಡಿ, ಕಲಿಕಾ ಚೇತರಿಕೆಯ ಸತ್ಯವನ್ನ ನಾನು ಹೇಳ್ತೇನೆ. ಕಲಿಕಾ ಚೇತರಿಕೆ ಮತ್ತು ಮಳೆಬಿಲ್ಲೆ ಕಾರ್ಯಕ್ರಮವನ್ನ ಜಾರಿಗೊಳಿಸಿದ ಉದ್ದೇಶನೇ ಈ ಇಡೀ ಪ್ರಕ್ರಿಯೆಗೆ ಬೇಕಾದಂತ ಸಮಯವನ್ನ ಕಂಡುಕೊಳ್ಳಕ್ಕೆ. ಯಾಕೆಂದ್ರೆ ಈ ಪ್ರಕ್ರಿಯೆಗೆ ಘಟನೋತ್ತರ ಅನುಮೋದನೆ ಸಿಕ್ಕಿದ್ದೆ ಮಾರ್ಚ್ 2022ರಲ್ಲಿ. ಸೊ ಮಾರ್ಚ್ 2022ರಲ್ಲಿ ನಿಮಗೆ ಘಟನೋತ್ತರ ಅನುಮೋದನೆ ಸಿಕ್ಕಿದ್ಮೇಲೆ ಪಠ್ಯ ಪುಸ್ತಕಗಳನ್ನ ಮಾಡ್ಲಿಕ್ಕೆ ಕನಿಷ್ಠ ನಿಮ್ಗೆ 3 ರಿಂದ 4 ತಿಂಗಳು ಬೇಕು. ಅಲ್ಲೂ ಕೂಡ ಅವರು ಎಂತ ಕುತಂತ್ರವನ್ನ ಅನುಸರಿಸಿದ್ದಾರೆ ಅಂದ್ರೆ, ಅದನ್ನ ಜನಕ್ಕೆ ಹೇಳ್ದೆ ಅವ್ರು ಏನ್ ಮಾಡಿದ್ದಾರೆ, ಮಳೆ ಬಿಲ್ಲು ಮತ್ತು ಕಲಿಕಾ ಚೇತರಿಕೆ ಅನ್ನೋ ಕಾರ್ಯಕ್ರಮಗಳನ್ನ ನೆಪ ಇಟ್ಕೊಂಡು ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ನಾನು ಹೇಳ್ತೇನೆ, ಕಲಿಕಾ ಚೇತರಿಕೆಗೆ ಇವತ್ತೂ ಕೂಡ ಪುಸ್ತಕ ಹೋಗಿಲ್ಲ, ಹಾಳೆಗಳು ಹೋಗಿಲ್ಲ. ಏನ ಅವರು ಸುತ್ತೋಲೆಯಲ್ಲಿ ಹೇಳಿದ್ರು, ಕಲಿಕಾ ಚೇತರಿಕೆಗೆ ಬೇಕಾದಂತ ಪೂರಕ ಸಾಮಗ್ರಿಗಳು, ಹಾಳೆ ಇರ್ಬೋದು, ಪುಸ್ತಕ ಇರ್ಬೋದು, ಕೊಡ್ತೀವಿ ಅಂತ, ಅದು ಯಾವುದನ್ನ ಕೊಟ್ಟಿಲ್ಲ. ಹಾಗಾಗಿ ಕಲಿಕಾ ಚೇತರಿಕೆ ಅಂತಕ್ಕಂಥದ್ದು ಇವರ ಅಜೆಂಡಾವನ್ನ ವಿಸ್ತರಿಸ್ಲಿಕ್ಕೆ ಬೇಕಾದಂತ ಸಮಯವನ್ನ ಕಂಡುಕೊಳ್ಳಲಿಕ್ಕೆ ಮಾಡದಂತ ಒಂದು ಕುತಂತ್ರದ ಕಾರ್ಯಕ್ರಮನೇ ಹೊರತು ಖಂಡಿತ ಮಕ್ಕಳ ಕಲಿಕೆಗೆ ಪೂರಕವಾದಂತ ಕಾರ್ಯಕ್ರಮ ಅಲ್ಲ. ಈಗ ಶಾಲೆ ಪ್ರಾರಂಭ ಆಗಿ 1 ತಿಂಗಳಾಯ್ತು. ಇಲ್ಲಿವರೆಗೂ ಪುಸ್ತಕಗಳು ಅವ್ರು ಏನೇ ಹೇಳಿದ್ರು 70% 80% ಕೊಟ್ಟಿದ್ದೇವೆ ಅಂತ. ಉದಾಹರಣೆಗೆ 6ನೇ ತರಗತಿಯ ಸಮಾಜ ವಿಜ್ಞಾನ 1 ಇವತ್ತು ಕೂಡ ಶಾಲೆಗಳಿಗೆ ಹೋಗಿಲ್ಲ. ಸೊ ಹಾಗಾಗಿ ಇದೆಲ್ಲದರ ಹಿಂದೆ ಒಂದು ಬಹಳ ಸ್ಪಷ್ಟವಾದಂತ ಕುತಂತ್ರ ಎದ್ದು ಕಾಣಿಸುತ್ತೆ. ಅವ್ರು ಏನೇ ಕಾರ್ಯಕ್ರಮವನ್ನ ಮಾಡಿದ್ರು ಅದು ಮಕ್ಕಳ ಒಳಿತಿಗಾಗಿ ಮಾಡಿದ್ದಲ್ಲ, ಇವರ ಅಜೆಂಡಾವನ್ನ ವ್ಯವಸ್ಥಿತವಾಗಿ ಜಾರಿ ಮಾಡ್ಲಿಕ್ಕೆ ಬೇಕಾದಂತ ಕಾಲಮಿತಿಯನ್ನ ಕಂಡುಕೊಳ್ಳಿಕ್ಕೆ ಅವರು ಆ ಕಾರ್ಯಕ್ರಮವನ್ನ ಮಾಡಿದ್ದು. ಅಲ್ಲ, ಖಂಡಿತ. ಇವರೆಲ್ಲೂ ಕೂಡ, ಈಗ ನಾಗೇಶ್ ಅವರಾಗ್ಲಿ ಅಥವಾ ಈ ಸರ್ಕಾರ ಆಗ್ಲಿ, ಎಲ್ಲೂ ಕೂಡ ಶಿಕ್ಷಣದ ಖಾಸಗೀಕರಣದ ಬಗ್ಗೆ ಮಾತನಾಡ್ತಾ ಇಲ್ಲ ಅಲ್ಲಿ, ಅಥವಾ ಆ ಶಿಕ್ಷಣ ಖಾಸಗೀಕರಣ ಆಗಿರೋದ್ರ ಪರಿಣಾಮ ಪಾಲಕರ ಮೇಲೆ ಅದು ಹೆಂಗೆ ಪರಿಣಾಮ ಬೀರ್ತಾ ಇದೆ ಅಥವಾ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತಿದೆ ಅಂತಕ್ಕಂಥದ್ದನ್ನ ಎಲ್ಲೂ ಪ್ರಶ್ನೆ ಮಾಡಿಲ್ಲ. ಈಗ ನೋಡಿ, 2022-23ಕ್ಕೆ ಶುಲ್ಕ ಏನಿರ್ಬೇಕು, ಯಾವ ರೀತಿಯಲ್ಲಿ ಶುಲ್ಕವನ್ನ ನಿಗದಿಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರದ ಹತ್ರ ಯಾವ ಸೂತ್ರನೂ ಇಲ್ಲ. ನಮಗ್ ಗೊತ್ತು, ಕಳೆದ 2 ವರ್ಷಗಳಲ್ಲಿ ಬಹಳ ಸಂಕಷ್ಟ ಅನುಭವಿಸಿದ್ದಾರೆ. 2022-23 ಪ್ರಾರಂಭ ಆದಾಗ ನಿಮ್ಗೊಂದು ಸ್ಪಷ್ಟವಾದಂತ ಸೂಚನೆ ಇರಬೇಕಾಗಿತ್ತಲ್ಲ, ಅದೇನು ಇಲ್ಲ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಹೇಳುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿನೇ ಪರೋಕ್ಷವಾಗಿ ಜಾರಿ ಬಂದಿರೋದೆ ಸಂಪೂರ್ಣವಾಗಿ ಶಿಕ್ಷಣವನ್ನ ಖಾಸಗೀಕರಣ, ಕಾರ್ಪೊರೇಟೈಸೇಷನ್, ಕೋಮುವಾದೀಕರಣ ಮಾಡ್ಲಿಕ್ಕೇನೆ ಅದು ಬಂದಿರತಕ್ಕಂಥದ್ದು. ಸೊ ಸ್ಪಷ್ಟತೆ ಮ್ಯಾಂಡೇಟ್ ಅಲ್ಲಿದೆ ಅವ್ರಿಗೆ. ಸೊ ಹಾಗಾಗಿ ಇದೆಲ್ಲವೂ ಅದರಲ್ಲಿ ಒಳ ಮಾಡ್ಕೊಂಡಿದ್ದಾರೆ ಅವರು.
ಖಂಡಿತ ಇಲ್ಲ. ಇದು ಬಹುಶಃ ಇಡೀ ಶಿಕ್ಷಣ ಕ್ಷೇತ್ರದ ವೈಫಲ್ಯ. ಕಳೆದ 4.5 ದಶಕಗಳಲ್ಲಿ ನಾನು ಏನ್ ಕೆಲಸ ಮಾಡ್ತಿದ್ದೀನಿ, ಇದು ಬಹುದೊಡ್ಡ ವೈಫಲ್ಯ. ಅದಕ್ಕೋಸ್ಕರನೇ ನಾವು ಈ ವೈಫಲ್ಯದ ಹೊಣೆಗಾರಿಕೆಯನ್ನ ಆ ಶಿಕ್ಷಣ ಸಚಿವರು ಹೊರಬೇಕು. ಶಿಕ್ಷಣ ಸಚಿವರು ವೈಫಲ್ಯದ ಹೊಣೆಗಾರಿಕೆ ಹೊರೋದ್ರ ಜೊತೆಗೆ ಇಡೀ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಯವರನ್ನ ಕತ್ಲಲ್ಲಿ ಇಟ್ಟಿದ್ದಾರೆ ಮತ್ತು ಇತರೆ ಸಚಿವರನ್ನ ಕತ್ಲಲ್ಲಿ ಇಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲೆಲ್ಲೂ ಚರ್ಚೆ ಆಗ್ಲಿಲ್ಲ. ವಿಧಾನಸಭೆ ನಡೀತಿತ್ತು. ನೀವು ಘಟನೋತ್ತರ ಆದೇಶ ಹೊರಡಿಸುವಾಗ ವಿಧಾನಸಭೆ ನಡೀತಿತ್ತು. ಯಾಕೆ ಘಟನೋತ್ತರ ಆದೇಶ ಬೇಕಾಗಿತ್ತು? ನೀವು ಏನೇನ್ ಪರಿಷ್ಕರಣೆ ಮಾಡ್ತೀನಿ ಅನ್ನೋದನ್ನ ವಿಧಾನಸಭೆನಲ್ಲಿ ಎಲ್ಲ ಸದಸ್ಯರ, ಯಾಕಂದ್ರೆ ಪಠ್ಯ ಪುಸ್ತಕ ಎಲ್ಲರಿಗೂ ಸೇರಿದ್ದು, ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂತ ಪ್ರಣಾಳಿಕೆ ಅಲ್ಲ ಅದು. ಸೊ ಹಾಗಾಗಿ ನೀವು ವಿಧಾನಸಭೆನಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹಾಗಾದ್ರೆ ಅದನ್ನ ಬೈಪಾಸ್ ಮಾಡಿದ್ರಿ? ಸೊ ಇದೆಲ್ಲವನ್ನ ನೋಡಿದ್ರೆ ನೇರವಾಗಿ ಇದು ಶಿಕ್ಷಣ ಸಚಿವರ ಕುಮ್ಮಕ್ಕಿನಿಂದ ರೋಹಿತ್ ಚಕ್ರತೀರ್ಥ ಅನ್ನೋ ಒಬ್ಬ ವ್ಯಕ್ತಿ ಅವರ ಕುಮ್ಮಕ್ಕಿನಿಂದ ಮಾಡಿರ್ತಕ್ಕಂಥನ ಕೆಲಸನೇ ಹೊರತು ಖಂಡಿತ ಇದು ಪ್ರಜಾಸತ್ತಾತ್ಮಕವಾಗಿ ಒಪ್ಪಿತ ಚೌಕಟ್ಟಿನಲ್ಲಿ ಆಗಿರ್ತಕ್ಕಂಥ ಪರಿಷ್ಕರಣೆ ಅಂತೂ ಅಲ್ಲ. ಒಂದು ಮೂಲಭೂತವಾಗಿ BC ನಾಗೇಶ್ ರವರಿಗೂ RSS ಕಚೇರಿಗೂ ನಿಕಟವಾದ ಸಂಪರ್ಕ ಇದೆ, ಬಹಳ ನಿಕಟವಾದ ಸಂಪರ್ಕ ಇದೆ. ಅದು ಈ ಒಂದು ಪ್ರಕ್ರಿಯೆಯಲ್ಲಿ ಎದ್ದು ಕಾಣಿಸುತ್ತೆ. ಈಗ ರೋಹಿತ್ ಚಕ್ರತೀರ್ಥ ಅವರಿಗೆ ಆದೇಶವೇ ಇಲ್ಲದೆ ಪರಿಷ್ಕರಣೆ ಮಾಡಿದಾಗ ಒಬ್ರು ನಿಜವಾದ ಸಚಿವರು ಏನ್ ಹೇಳ್ಬೇಕಾಗಿತ್ತು, ಇಲ್ಲ ಇದನ್ನ ಒಪ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅವರೇ ಅವರ ಬೆನ್ನಿಗೆ ನಿಂತು ಅವರ ಎಲ್ಲಾ ಈ ಒಂದು ಕುಚೋದ್ಯಗಳನ್ನ ಅವರು ನೇರವಾಗಿ ಸಮರ್ಥಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಖಂಡಿತ ಅವರು ಒಂದು ನಿರ್ದಿಷ್ಟವಾದ ಸಿದ್ಧಾಂತವನ್ನ ಏರ್ಲಿಕ್ಕೆನೆ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ, ಅಥವಾ ಸಚಿವ ಸ್ಥಾನ ಪಡ್ಕೊಳ್ಳೋ ರೀತಿಯಲ್ಲಿ ಆ ಸಂಸ್ಥೆ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನನ್ನ ನೇರವಾದ ಆರೋಪ. ಮತ್ತೇನೆ ಅದೇನಂದ್ರೆ ಸರ್ಕಾರ ಈಗ ನೋಡಿ, ನೀವು ಈ ಒಂದು ಇಡೀ ಕೋಮುವಾದ ಮತ್ತು ಕೇಸರೀಕರಣ ಏನಿದೆ, ಪಠ್ಯಪುಸ್ತಕದಲ್ಲಿ ಕೇಸರೀಕರಣ, ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ 3 ಹಂತಗಳನ್ನ ನೋಡ್ಬೇಕು. 1950 ಏನ್ ಸಂವಿಧಾನ ಜಾರಿ ಆಯ್ತು, 1950ರಿಂದ 98ರವರೆಗೆ ಅವರು ಗೌಪ್ಯವಾಗಿ ಮಾಡ್ತಾ ಇದ್ರು. ಅವರವರ ಯಾವುದೋ ಅವರ ಸರಸ್ವತಿ ಶಿಶು ಮಂದಿರ ಅಥವಾ ವಿದ್ಯಾಭಾರತಿ ಅಲ್ಲಿ ಗೌಪ್ಯವಾಗಿ ಮಾಡ್ತಾ ಇದ್ರು. ಸೊ ಗೌಪ್ಯವಾಗಿ ಮತ್ತು ಬೆಳಗಿನ ಶಾಖೆಗಳಲ್ಲಿ ಅದನ್ನ ಮಾಡೋರು. 98ರಲ್ಲಿ ಯಾವಾಗ ಅವ್ರ ಸರ್ಕಾರ ಬಂತು, ಅವರು ಮೇಲ್ಮುಖವಾಗಿ ಎದ್ರು. ಅಂದ್ರೆ ಆಗ ಒಂದು ಪಠ್ಯಕ್ರಮವನ್ನ ರಚನೆ ಮಾಡಿಕೊಂಡು 2000ದಲ್ಲಿ ಅವರು ಇಡೀ NCERTಯ ಪುಸ್ತಕಗಳನ್ನ ಸಂಪೂರ್ಣವಾಗಿ ಕಲುಷಿತ ಮಾಡಿದ್ರು, ಸಂಪೂರ್ಣವಾಗಿ ಇತಿಹಾಸವನ್ನ ಬದಲಾಯಿಸಿದ್ರು. ಅವ್ರ ಇತಿಹಾಸದ ಕ್ರಮನೇ ಬಹಳ ಆಶ್ಚರ್ಯ ಅನ್ಸುತ್ತೆ. ಈಗ ಇತಿಹಾಸಕಾರರು ಭಾರತದ ಇತಿಹಾಸವನ್ನ ಪ್ರಾಚೀನ ಭಾರತ, ಮಧ್ಯ ಭಾರತ, ಆಧುನಿಕ ಭಾರತ ಅಂತ ಅವರು ಕ್ಲಾಸಿಫೈ ಮಾಡೋದು. ಇವ್ರು ಹೆಂಗ್ ಕ್ಲಾಸಿಫೈ ಮಾಡ್ತಾರೆ ಗೊತ್ತಾ? ಅವರ ಕ್ಲಾಸಿಫಿಕೇಶನ್ ಹಿಂದೂ ಭಾರತ, ಮುಸ್ಲಿಮರ ಭಾರತ ಮತ್ತು ಬ್ರಿಟಿಷ್ನರ ಭಾರತ. ಅದೇ ಎಷ್ಟು ಸಂಕುಚಿತವಾಗಿದೆ ಅಲ್ವಾ? ಅದನ್ನ ಹೆಂಗೆ ನೀವು ಭಾರತವನ್ನ ಆ ರೀತಿ ಇದ್ ಮಾಡ್ಲಿಕ್ಕಾಗುತ್ತೆ? ಸೊ ಹಂಗಾಗಿ ಅಲ್ಲಿ ತಲೆ ಎತ್ತಿದ್ರು. ಈಗ 2014ರಿಂದ ಈ ಕಡೆಗೆ ಯಾವಾಗ ಅವರಿಗೆ ಪೂರ್ಣವಾದಂತ ಒಂದು ಬಲ ಬರ್ಲಿ, ಈಗ ಅವರು ಆಕ್ರಮಣಕಾರಿಯಾಗಿ ಹೋಗ್ತಿದ್ದಾರೆ. ಯಾರನ್ನೂ ಕೇರ್ ಮಾಡಲ್ಲ. ನೀವು ಇನ್ನೂ ಎಲ್ಲಾ ಲೇಖಕರು ಎಲ್ಲರೂ ಅವರ ಹಿಂತೆಗೆದುಕೊಂಡ್ರೆ, ಅವ್ರ ರಾಜೀನಾಮೆ ಕೊಟ್ಟರು ಕೂಡ ನೋಡಿದ್ರಲ್ಲ, ನಾಗೇಶ್ ಅವರು ಏನ್ ಹೇಳಿದ್ರು, ಇವ್ರನ್ನೆಲ್ಲ ಉದ್ದೇಶಿಸಿ ಅವ್ರು ಹೇಳೋದು, ಇವರೆಲ್ಲ ರಾವಣನ ವಂಶಸ್ಥರು, ಇವರೆಲ್ಲ ಚಿಲ್ರೆ ಜನರು. ಸೊ ಅವರ ಭಾವನೆ ಹಂಗಿದೆ. ಅವ್ರಿಗೆ ವಿದ್ವತ್ಗಾಗ್ಲಿ ಆ ಒಂದು ತಜ್ಞತೆಗೆ ಬೆಲೆ ಕೊಡ್ಬೇಕು ಅನ್ನೋದೇನಿಲ್ಲ. ಅವ್ರದ್ದು ಇರೋದು ಒಂದೇ ಒಂದು ಅಜೆಂಡಾ, ತಮ್ಮ ಸಿದ್ಧಾಂತವನ್ನ ಏರ್ಬೇಕು. ತಮ್ಮ ಸಿದ್ಧಾಂತವನ್ನ ಏರೋದ್ರ ಮೂಲಕ ಭಾರತವನ್ನ ಒಂದು ಕೋಮುವಾದಿ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದೇ 1 ಪಾಯಿಂಟ್ ಪ್ರೋಗ್ರಾಮ್. ಸೊ ಹಾಗಾಗಿ ಅವರಲ್ಲಿ ನೀವು ಏನೋ ಸಹಜ ನ್ಯಾಯ ಧರ್ಮ ಪಾಲಿಸಿ, ಪ್ರಜಾಸತ್ತಾತ್ಮಕವಾಗಿರಿ, ನೀವು ಸಮಾಲೋಚನೆಗಳನ್ನ ನಡೆಸಿ, ಬೇರೆಯವ್ರು ಏನ್ ಹೇಳ್ತಾರೆ ಕೇಳಿ ಅಂತ ಹೇಳೋದೇ ನಮ್ಗನ್ಸುತ್ತೆ ಬಹುಶಃ ಅದು ಸರಿಯಾದಂತ ಕ್ರಮನೇ ಅಲ್ಲ. ಅಯ್ಯೋ, ಈಗ ಸುಮಾರು ರಾಜ್ಯಗಳಲ್ಲಿ ಅದು ವಿವಾದ. ಗುಜರಾತಿನ ಪುಸ್ತಕಗಳನ್ನ ನೀವು ನೋಡ್ಬೇಕು, ರಾಜಸ್ಥಾನದ ಪುಸ್ತಕಗಳು, ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರ. ಈಗ ಉದಾಹರಣೆಗೆ ಗುಜರಾತಿನ ಒಂದು ಪಠ್ಯ ಪುಸ್ತಕದಲ್ಲಿ 12ನೇ ತರಗತಿ ಪುಸ್ತಕ ಅಂತ ನಾನು ಭಾವಿಸ್ತೇನೆ, ಅಲ್ಲಿ ನೇರವಾಗಿ ಅವರು ಹಿಟ್ಲರ್ ಅನ್ನ ಹೊಗಳ್ತಾರೆ.
ಹಿಟ್ಲರ್ ಅವತ್ತಿನ ಜರ್ಮನಿಯನ್ನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರು, ಬಹಳ ಉತ್ತಮವಾದಂತ ಆರ್ಥಿಕ ನೀತಿಗಳನ್ನ ಜಾರಿ ಮಾಡಿದ್ರು. ಬಹಳ ಕಡಿಮೆ ಅವಧಿಯಲ್ಲಿ ಅವರು ಇಡೀ ಜರ್ಮನಿಯನ್ನ ಬೇರೆ, ಅಂದ್ರೆ ನೀವು ಅದನ್ನ ಇವತ್ತಿನ ಸಂದರ್ಭಕ್ಕೆ ಹೋಲಿಸಿ ಅದೇ ತರದ ನೆರೇಟಿವ್ಸ್ ಅನ್ನ ನಾವು ನೋಡ್ತೇವೆ. ಅದೇ ತರದ ನೆರೇಟಿವ್ಸ್ ಅಂದ್ರೆ ಅಲ್ಲಿ ಸಾಮೀಪ್ಯತೆ ಇದೆ. ಅಂದ್ರೆ ಅವರ ಮೂಲ ಉದ್ದೇಶ ಎಲ್ಲಿದೆ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಪಠ್ಯ ಪುಸ್ತಕಗಳು ಮೂಲಭೂತವಾಗಿ ಪಠ್ಯ ಪುಸ್ತಕ ಎಲ್ಲವೂ ಅಲ್ಲ, ಎಲ್ಲವೂ ಅದನ್ನ ಪ್ರಾರಂಭದಿಂದನೂ ಹೇಳ್ತಾ ಬಂದಿದ್ದೇವೆ. ಆದ್ರೆ ಪಠ್ಯ ಪುಸ್ತಕ ಒಂದು ಮಾರ್ಗಸೂಚಿ ಅಂತ ಇರುತ್ತೆ ಹೊರತು ಅದು ಸರ್ವಸ್ವ ಅಲ್ಲ. ಸೊ ಅಂದ್ರೆ ಪಠ್ಯ ಪುಸ್ತಕದ ಜೊತೆಗೆ ಅನೇಕ ಪೂರಕ ಸಾಹಿತ್ಯಗಳನ್ನ, ಪೂರಕ ವಿಷಯಗಳನ್ನ ನಾವು ಕಲಿಸ್ಬೇಕಾಗತ್ತೆ. ಇಲ್ಲೂ ಕೂಡ ಪಠ್ಯ ಪುಸ್ತಕಗಳು ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಪಠ್ಯಕ್ರಮ ಚೌಕಟ್ಟುಗಳು ಹೇಳುತ್ತೆ. ಈಗ ಉದಾಹರಣೆಗೆ 75ನೇ 1975 ಪಠ್ಯಕ್ರಮ ಚೌಕಟ್ಟು ಏನಿತ್ತು, ಆ ಚೌಕಟ್ಟು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಪಠ್ಯ ಪುಸ್ತಕಗಳು ನಮ್ಮ ಸಂವಿಧಾನದ ಮೌಲ್ಯಗಳನ್ನ ಯಥಾವತ್ತಾಗಿ ಅಳವಡಿಸ್ಕೋಬೇಕು. ಅಂದ್ರೆ ಅವು ಹೇಳ್ತಕ್ಕಂಥ ವಿಷಯ ಇರ್ಬೋದು, ವಿಧಾನ ಇರ್ಬೋದು, ಅಲ್ಲಿ ಎಲ್ಲಾ ಕಡೆ ಕೂಡ ನೇರವಾಗಿ ಸಂವಿಧಾನದ ಮೌಲ್ಯಗಳು ಅಲ್ಲಿ ಪ್ರತಿಬಿಂಬಿಸ್ಬೇಕು. ಅಂದ್ರೆ ಒಂದ್ ರೀತಿ ಅವ್ರೇನ್ ಹೇಳ್ತಾರೆ, ಆ ಇಡೀ ಪ್ರಕ್ರಿಯೆನೆ ಸಂವಿಧಾನಾತ್ಮಕವಾಗಿರ್ಬೇಕು ಅಂತ. ಅದನ್ನೇ ನಾವು 2005 ಪಠ್ಯಕ್ರಮ ಚೌಕಟ್ಟಲ್ಲಿ ಹೇಳಿದ್ದೇವೆ. 2005 ಪಠ್ಯಕ್ರಮ ಚೌಕಟ್ಟು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದೆ, ಪಠ್ಯಕ್ರಮ ಚೌಕಟ್ಟು ಒಂದ್ ಕಡೆ ಇದ್ರೆ 26 ವಿವಿಧ ತಜ್ಞರ ಒಂದು ಪೊಸಿಷನ್ ಪೇಪರ್ಸ್ ಅನ್ನ ಅವ್ರು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಭಾಷೆಯ ಪುಸ್ತಕವನ್ನ ನೀವು ಮಾಡುವಾಗ ಏನೆಲ್ಲ ಅಂಶಗಳನ್ನ ನೋಡ್ಬೇಕು, ಸಮಾಜ ಪರಿಚಯ ಮಾಡುವಾಗ ಏನನ್ನ ನೋಡ್ಬೇಕು, ಅಥವಾ ಗಣಿತದ ವಿಷಯವನ್ನ ಬೋಧಿಸುವಾಗ ಏನು, ಅಂದ್ರೆ ಬಹಳ ಸ್ಪಷ್ಟವಾಗಿ ಎಲಾಬ್ರೇಟಿವ್ ಆಗಿ ಮಾಡಿದ್ದಾರೆ. ಆದ್ರೆ ಅವೆಲ್ಲವನ್ನ ರೋಹಿತ್ ಚಕ್ರತೀರ್ಥ ಅವರು ಗಾಳಿಗೆ ತೂರಿದ್ದಾರೆ. ಅವರು ಅನುಸರಿಸಿದಂತ ಒಂದೇ ಒಂದು ಮಾನದಂಡ ಏನು RSS ಅವರಿಗೆ ಒಂದು ಮ್ಯಾಂಡೇಟ್ ಅನ್ನ ಕೊಟ್ಟಿತ್ತು, ಅದನ್ನ ಮಾತ್ರ ಯಥಾ ಪ್ರಕಾರ ಪುಸ್ತಕದಲ್ಲಿ ಜಾರಿ ಮಾಡಿದ್ದಾರೆ ಹೊರತು ಸಂವಿಧಾನದ ಮೌಲ್ಯಗಳಿಗಾಗ್ಲಿ ಪಠ್ಯಕ್ರಮದ ಚೌಕಟ್ಟಿಗಾಗ್ಲಿ. ನೋಡಿ, ನಾವು ಪಠ್ಯಕ್ರಮ ಚೌಕಟ್ಟಾದ ನಂತರ ಪಠ್ಯ ವಸ್ತು ಮಾಡ್ಕೊಳ್ತೇವೆ. ಪಠ್ಯ ವಸ್ತು ಮಾಡ್ಕೊಂಡ್ಮೇಲೆ ಪಠ್ಯ ಪುಸ್ತಕ ಮಾಡ್ತೇವೆ. ಕರ್ನಾಟಕ ಸರ್ಕಾರ 2006-07ರಲ್ಲಿ 2005 ಪಠ್ಯಕ್ರಮ ಚೌಕಟ್ಟನ್ನ ಆಧರಿಸಿ ಮಾಡ್ಕೊಂಡಿದೆ, ಕರ್ನಾಟಕ ಪಠ್ಯಕ್ರಮ ಚೌಕಟ್ಟು ಮತ್ತು ಪಠ್ಯ ವಸ್ತುವನ್ನ. ಆದ್ರೆ ಇವರು ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಅದನ್ನ ಯಾವುದನ್ನೂ ನೋಡಿಲ್ಲ ಇವರು. ಅಂದ್ರೆ ಇವರು ಏಕಮುಖವಾಗಿ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ನನಗೇನ್ ಬರುತ್ತೋ ಅದನ್ನು ಸೇರಿಸ್ತೀನಿ, ಅದೇ ಪಠ್ಯ, ನಾನು ಹೇಳೋದೇ ಇತಿಹಾಸ, ನಾನು ಹೇಳೋದೇ ಭಾಷೆಯ ಮೌಲ್ಯಗಳು, ಈ ಮಟ್ಟಕ್ಕೆ ಅವರು ಆ ಇಡೀ ಪ್ರಕ್ರಿಯೆಯನ್ನ ಒಂದು ಏಕಪಕ್ಷೀಯ ಪ್ರಕ್ರಿಯೆಯಾಗಿ ಅವರು ಅದನ್ನ ಮಾಡಿದ್ದಾರೆ. ಅದರಲ್ಲಿ ಯಾವ ಮೌಲ್ಯಗಳು ಕೂಡ ಇಲ್ಲ. ಅಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ, ಹಿಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿಗಳಿತ್ತು, 68ರ ಶಿಕ್ಷಣ ನೀತಿ, 86ರ ಶಿಕ್ಷಣ ನೀತಿ, 92ರ ಪರಿಷ್ಕೃತ ಶಿಕ್ಷಣ ನೀತಿಗಳೇನಿದ್ವು ಅವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾವೆ. ಈಗ 2020ರಲ್ಲಿ ಇವರು ಹೊಸ ಶಿಕ್ಷಣ ನೀತಿಯನ್ನ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಂದಿದ್ದಾರೆ. ಅದನ್ನ ತಂದಿದ್ದ ಬಗೆ ನೋಡಿ, ಇವರು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಕೊಡ್ತಕ್ಕಂಥ ನೀತಿ. ನೀವು ಆ ನೀತಿ ಬಗ್ಗೆ ಸಂಸತ್ತಲ್ಲಿ ಚರ್ಚನೆ ಮಾಡ್ಲಿಲ್ಲ. ಕೇಬ್ ಅಂತ ಒಂದು ಕಮಿಟಿ ಇದೆ, ಬಹಳ ಪುರಾತನವಾದಂತ ಕಮಿಟಿ ಅದು. ಆ ಕಮಿಟಿನಲ್ಲಿ ಎಲ್ಲಾ ರಾಜ್ಯಗಳ ಶಿಕ್ಷಣ ಮಂತ್ರಿಗಳಿರ್ತಾರೆ. ಒಕ್ಕೂಟ ವ್ಯವಸ್ಥೆಯನ್ನ ಗೌರವಿಸ್ತಕ್ಕಂಥ ಒಂದು ವಿಧಾನ ಅದು. ಕೇಬಲ್ ಕೂಡ ಚರ್ಚೆ ಮಾಡ್ಲಿಲ್ಲ. ನೀವೇನ್ ಮಾಡಿದ್ರಿ, 29 ಜುಲೈ 2020ರಲ್ಲಿ ಏಕಾಏಕಿಯಾಗಿ ಕ್ಯಾಬಿನೆಟ್ ಮೂಲಕ ಅನುಮೋದನೆ ಮಾಡಿ ಅದನ್ನ ತಂದಿದ್ದೇವೆ. ಬಹಳ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದ್ದು, ಆ ಶಿಕ್ಷಣ ನೀತಿ ಮತ್ತು ಆ ಶಿಕ್ಷಣ ನೀತಿಯನ್ನ ಆಧರಿಸಿ ಈಗ ಪಠ್ಯಕ್ರಮ ಚೌಕಟ್ಟನ್ನ ಮಾಡ್ತಾ ಇದ್ದಾರೆ. ಅದು ಡಿಸೆಂಬರ್ 22ಕ್ಕೆ ಬರ್ಬೋದು. ಅವೆರಡೂ ಸೇರಿದ್ರೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಒಂದು ಸರ್ವನಾಶ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಅವ್ರು ತಯಾರು ಮಾಡ್ತಾರೆ. ಅವಾಗ ಅವರು ಶಿಕ್ಷಣ ನೀತಿನಲ್ಲಿ ಭಾರತದ ಸಂಪ್ರದಾಯಗಳು, ಭಾರತದ ಎಥೋಸ್, ಭಾರತದ ಸಂಸ್ಕೃತಿ ಹಿಂದೆ ಎಲ್ಲವೂ ಇತ್ತು ಅಂತ ಶಿಕ್ಷಣ ನೀತಿನಲ್ಲಿ ಹೇಳಿದ್ದಾರೆ. ಶಿಕ್ಷಣ ನೀತಿನಲ್ಲಿ ನೋಡಿ, ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಒಂದು ಬಹಳ ಮುಖ್ಯವಾದಂತ ಸಂವಿಧಾನಾತ್ಮಕ ಹಕ್ಕು. ಸೊ ಅವರು ಬಹಳ ವ್ಯವಸ್ಥಿತವಾಗಿ ಅದೆಲ್ಲವನ್ನ ಬಿಟ್ಟು ಈಗ ಪಠ್ಯಕ್ರಮ ಚೌಕಟ್ಟು ಅದೇನಾದ್ರೂ ಈಗ ಸಿದ್ಧ ಆದ್ರೆ ಅವರ ಈ ಎಲ್ಲಾ ಒಂದು ಕೆಲಸಗಳೇನಿದಾವೆಲ್ಲ ಅನಾಚಾರದ ಕೆಲಸಗಳು, ಅದಕ್ಕೆ ಒಂದು ಅಧಿಕೃತತೆಯನ್ನು ತಂದ್ಬಿಡ್ತಾರೆ.
ಯಾಕಂದ್ರೆ ಅದ್ರಲ್ಲೆಲ್ಲ ಬರ್ಕೊಳ್ತಾರೆ ಏನೇನು ಸೇರಿಸ್ಕೋಬೇಕು ಅಂತ. ಅವಾಗ ಈ ಇಡೀ ಪ್ರಕ್ರಿಯೆಯನ್ನೇ ಅವರು ಒಂದ್ ರೀತಿ ಅಧಿಕೃತಗೊಳಿಸ್ತಕ್ಕಂಥ ಅಪಾಯ ಇದೆ. ಒಟ್ಟು ಈ ಪ್ರಕ್ರಿಯೆಯಲ್ಲಿ ನಾವು ನೋಡ್ಬೇಕಾದಂಥದ್ದು ಅವರ ಒಂದು ಸ್ಪಷ್ಟವಾದ ಉದ್ದೇಶ ಏನಂದ್ರೆ ಸಂವಿಧಾನವನ್ನ ಬುಡಮೇಲ್ ಮಾಡಬೇಕು, ಒಂದು ಪ್ರಗತಿಪರ ವಿಚಾರಗಳೇನಿದಾವ ಅದನ್ನ ಬುಡಮೇಲ್ ಮಾಡಬೇಕು, ವೈಚಾರಿಕವಾದಂಥ ವಿಚಾರಗಳೇನಿದಾವ ಅದನ್ನ ವೈಜ್ಞಾನಿಕವಾದಂಥ ವಿಧಾನಗಳೇನಿದಾವ ಅವೆಲ್ಲಕ್ಕೂ ತಿಲಾಂಜಲಿ ಹಚ್ಚಿ ವೇದಶಾಸ್ತ್ರ ಪುರಾಣಗಳ ಆಧಾರದ ಮೇಲೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಕನಿಷ್ಠ 500 ವರ್ಷಗಳು ಹಿಂದಕ್ಕೆ ತೆಗೆದುಕೊಂಡು ಹೋಗೋದು ಅವರ ಒಂದು ಬಹಳ ಮುಖ್ಯವಾದಂತ ಅಜೆಂಡಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲ, ಅದು 2019-20 ನೀವು ಅವ್ರದೇ ತಗೊಳ್ಳಿ. ನೀತಿ ಆಯೋಗ 2020-21 ಹೇಳಿದ್ದಾರೆ, ಅವರ ನೀತಿ ಆಯೋಗ ಅದರಲ್ಲಿ ಹೇಳಿದ್ದಾರೆ 32% ಮಕ್ಕಳ ಬೆಳವಣಿಗೆ ಕುಂಠಿತವಾಗಿದೆ ಅಂತ. ಸೊ ಕುಂಠಿತವಾಗಿದೆ ಅಂದ್ರೆ ಅರ್ಥ ಏನು? ನೀವೇನು 2.5 ವರ್ಷದಲ್ಲಿ ಈ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ಬೇಕಾಯ್ತು, ಪೂರಕ ಪೌಷ್ಟಿಕಾಂಶವನ್ನು ಕೊಡ್ಬೇಕಾಯ್ತು, ಅದು ಯಾವುದನ್ನು ಕೊಟ್ಟಿಲ್ಲ. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಬಿಸಿ ಊಟ ಏನಿದೆ ಅದು ಬಹಳ ಮುಖ್ಯವಾದಂತಹದ್ದು, ಇಡೀ ಅವರ ಒಂದು ಬೆಳವಣಿಗೆಗೆ ಇದೆ ಬಹಳ ಮುಖ್ಯವಾದಂತ ಅಂಶ. ಅದನ್ನ ನಾವು ಕೊಡಕ್ಕಾಗ್ಲಿಲ್ಲ. ಹಾಗಾಗಿ ನೇರವಾಗಿ ಅವರ ಬೆಳವಣಿಗೆ ಕುಂಠಿತವಾಯ್ತು, ಸ್ಟಂಟೆಡ್ ಗ್ರೋತ್. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಏನಂದ್ರೆ 10ರಿಂದ 19 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ರಕ್ತಹೀನತೆಯಿಂದ ಬಳಲ್ತಿದ್ದಾರೆ. ಇದೇ ನೀತಿ ಆಯೋಗದ ವರದಿ. ಅದು 17% ಮಕ್ಕಳು, ಇದು 32.5% ಮಕ್ಕಳು. ಸೊ ನಾವು ಏನು ಈಗ ಒಂದು ಬಹಳ ಸರಳವಾದಂತ ಅಂಶನಾದ್ರೂ ನೋಡಿ, ನೀತಿ ಆಯೋಗ ಯಾವಾಗ್ಲೂ ಏನ್ ಹೇಳುತ್ತೆ, ನಾವು ಏನೋ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಗಳ ಗುರಿ ಪ್ರಕಾರ ಇಡೀ ಯೋಜನೆಯನ್ನ ಮಾಡ್ತಿದ್ದೇವೆ ಅಂತ. ಅದರಲ್ಲಿ ಬಹಳ ಮುಖ್ಯವಾದಂತ ಮೊದಲನೇ ಗುರಿನೇ ಈ ಹಸಿವನ್ನ, ಬಡತನವನ್ನ, ಅಪೌಷ್ಟಿಕತೆಯನ್ನ ನೀಗಿಸ್ತಕ್ಕಂಥದ್ದು. ಆ ಗುರಿಯಲ್ಲೇ ಸೋತೋಗ್ಬಿಟ್ಟಿದೆ ನಾವು. ಭಾರತ ಇವತ್ತು ಏನೋ ಹಂಗರ್ ಇಂಡೆಕ್ಸ್ ಅಲ್ಲಿ 104ನೇ ಸ್ಥಾನದಲ್ಲಿದೆ. ಸೊ ಏನಾಯ್ತು, ಇದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಅವರು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅಂತ ನಾನು ಹೇಳುವಾಗ ಬರೀ ಕಲಿಕೆಯನ್ನು ಮಾತ್ರ ನಾನು ಹೇಳ್ತಾ ಇಲ್ಲ. ಅವರು ಪೌಷ್ಟಿಕತೆಯನ್ನ ಕಸಿದುಕೊಂಡಿದ್ದಾರೆ ಮಕ್ಕಳದು, ಅವರ ಒಂದು ಭಾವನಾತ್ಮಕ ಮತ್ತು ಸಾಮಾಜಿಕ ಒಂದು ಏನೋ ಎಮೋಷನಲ್ ಬೆಳವಣಿಗೆ ಆಗ್ಬೇಕಾಯ್ತು ಅದನ್ನ ಕಸಿದುಕೊಂಡಿದ್ದಾರೆ. ಬಾಲ್ಯ ವಿವಾಹ ಜಾಸ್ತಿ ಆಗಿದೆ, ಬಾಲಕಾರ್ಮಿಕ ಪದ್ಧತಿ ಜಾಸ್ತಿ ಆಗಿದೆ, ಮಕ್ಕಳ ಮೇಲಿನ ಅತ್ಯಾಚಾರಗಳು ಬಹಳ ದೊಡ್ಡ ಮಟ್ಟಕ್ಕೆ ಏರಿದಾವೆ. ಇವೆಲ್ಲವನ್ನ ನೋಡಿದ್ರೆ ನಾವು ಇಡೀ ಶಿಕ್ಷಣ ವ್ಯವಸ್ಥೆ ಏನು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಅಂದ್ರೆ ಅವರ ಮಾನಸಿಕ, ಭೌತಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿಗೆ ಏನ್ ಬಹಳ ಒಂದು ಬುನಾದಿಯನ್ನ ಕೊಡಬೇಕು, ಆ ಬುನಾದಿ ಇವತ್ತು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದ್ರ ಜೊತೆಗೆ ಈಗ ಪಠ್ಯ ಪರಿಷ್ಕರಣೆ, ಅದರ ಜೊತೆಗೆ ಅವರ ತಲೆಗೆ ವಿಷವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಬಹಳ ಅಪಾಯಕಾರಿ. ನೋಡಿ, ಮುಖ್ಯಮಂತ್ರಿಗಳ ಪರಂಪರೆಯನ್ನು ನೋಡಿ. ಅವರ ತಂದೆ ಏನೋ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪು ಬಂತು, ಅವರ ತಂದೆ ಇಡೀ ಜೀವಮಾನದಲ್ಲಿ ಪ್ರಜಾಸತ್ತೆಯನ್ನ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಮತ್ತು ಜಾತ್ಯತೀತ ಮೌಲ್ಯಗಳನ್ನ ಎತ್ತಿಡಿಲಿಕ್ಕೆ ಕೆಲಸ ಮಾಡಿದಂಥವ್ರು. ಮತ್ತು ಬಸವಣ್ಣನ ಪರಂಪರೆಯಿಂದ ಬಂದಂತ ಈ ನೆಲದಲ್ಲಿ ಅವರ ಮಗನಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿ ಅಂದ್ರೆ ಬಸವ ಧರ್ಮದ ಒಂದು ಸಾಂಕೇತಿಕ ಹೆಸರದು. ಸೊ ಅವರು ಖಂಡಿತ ಈ ಎಲ್ಲಾ ಗೊಂದಲಗಳಿಗೆ ಅವರು ಹೊಣೆಗಾರರಾಗಬಾರ್ದಾಗಿತ್ತು. ಇವತ್ತೇನು ಇಷ್ಟೆಲ್ಲಾ ಗೊಂದಲಗಳಾಗಿದೆ, ಒಬ್ರು ಮುಖ್ಯಮಂತ್ರಿ ಅವರು ಶಿಕ್ಷಣ ಮಂತ್ರಿಯನ್ನ ನೀನು ಹೇಗೆ ನನ್ನ ಗಮನಕ್ಕೆ ತರದೆ ಪರಿಷ್ಕರಣೆಯನ್ನ ಮಾಡ್ತೀರಿ ಅಂತ ಕೇಳಲಿಕ್ಕೂ ಆಗ್ತಾ ಇಲ್ವಲ್ಲ. ಅವರು ಅಂತ ಒಂದು ಏನೋ ಮೌನ ವಹಿಸಿದ್ದಾರೆ, ಅಥವಾ ಅವ್ರು ಏನೂ ಹೇಳಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆಯನ್ನ ಇಲ್ಲಿ ಸಾಧ್ಯ ಆಗಿಲ್ಲ. ಅವರನ್ನ ಸುಮ್ಮನೆ ಅಲ್ಲಿ ಸೀಟಲ್ಲಿ ಯಾರೋ ಕುಂಡ್ರಿಸಿದ್ದಾರೆ, ಬಟ್ ಇಡೀ ಸರ್ಕಾರವನ್ನ ನಡೆಸ್ತಾ ಇರ್ತಕ್ಕಂಥವ್ರು ಬೇರೆನೆ ಆಗಿದ್ದಾರೆ. ಅದು ಸತ್ಯ, ಅದರಲ್ಲಿ ಏನು ನೇರವಾಗಿ ಮುಚ್ಚಿಡೋ ಅಂಥದ್ದೇನಿಲ್ಲ. RSS ನೇರವಾಗಿ ಇವತ್ತು ಸರ್ಕಾರವನ್ನ ನಡೆಸ್ತಿದೆ. ಇಷ್ಟೆಲ್ಲಾ ಗೊಂದಲಗಳಿಗೆ ಅವ್ರ ಕಾರಣವಾಗಿದ್ದಾರೆ. ಆದ್ರೆ ಬಸವರಾಜ ಬೊಮ್ಮಾಯಿ ಅಂತವರು ಬಲಿಪಶು ಆದ್ರಲ್ಲ ಇದಕ್ಕೆ. ಈಗಲೂ ಕೂಡ ಅವರು ನೇರವಾಗಿ ನಾಗೇಶ್ ಅವರನ್ನ ಏನೋ ಸಂಪುಟದಿಂದ ಕೈ ಬಿಡೋದಾಗ್ಲಿ, ಅಥವಾ ಈ ಪರಿಷ್ಕರಣೆಯನ್ನ ನಾನು ನನ್ನ ಬಸವ ಧರ್ಮಕ್ಕೆ ತಿಲಾಂಜಲಿ ಕೊಡಲ್ಲ, ನಾನು ನನ್ನ ಬಸವ ಧರ್ಮದ ಸಾಮಾಜಿಕ ನ್ಯಾಯ, ಸಮಾನತೆ, ಜಾತ್ಯತೀತ ಮೌಲ್ಯಗಳನ್ನ ಎತ್ತಿಡಿತೇನೆ, ಈ ಎಲ್ಲ ಕೋಮುವಾದದ ಅಂಶಗಳಾಗ್ಲಿ ಅಥವಾ ಬೇರೆ ಜಾತಿ ಧರ್ಮದ ಅಂಶಗಳಾಗ್ಲಿ ಅಥವಾ ದಾರ್ಶನಿಕರು ಬಸವ, ಬುದ್ಧ, ಅಂಬೇಡ್ಕರ್
ಪೆರಿಯಾರ್, ರಾಯ್, ಇವರೆಲ್ಲ ಅಂಶಗಳನ್ನ ನಾನು ತಿಳಿಗೊಳಿಸ್ಲಿಕ್ಕೆ ಬಿಡಲ್ಲ ಅಂತ ನೇರವಾಗಿ ಹೇಳ್ಬೇಕಾಗಿತ್ತು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಮೌನವಾಗಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ಶಕ್ತಿಯೂ ಕೂಡ ಇಲ್ಲ. ಕೇವಲ ಅವರನ್ನ ಅಲ್ಲಿ ಸೀಟಲ್ಲಿ ಕುಂಡ್ರಿಸಿದ್ದಾರೆ ಅನ್ನೋದೊಂದು ಬಿಟ್ರೆ ಬೇರೆ ಇನ್ನು ಯಾವ ಶಕ್ತಿನೂ ಅವ್ರಿಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಲಾದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಈ ವಶವರ್ತುಲದಿಂದ ಹೊರಗಡೆ ಬರಬೇಕು. ಈ ವಿಷವರ್ತುಲದಿಂದ ಹೊರ ಬಂದು ಜನಪರವಾಗಿ ನಿಂತ್ರೆ ಆಗ ನಿಜವಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಬಸವ ಪಂಥಕ್ಕೆ, ಬಸವ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಒಂದು ನಿಜವಾದ ಕಾಣಿಕೆಯನ್ನ ಅವರು ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಇದು ಜನಪರವಾದ ಜಳಿ. ಇಡೀ ಕರ್ನಾಟಕದ ಜನತೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅವರನ್ನ ನೀವು ಗೌರವಿಸಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಬಸವರಾಜ ಬೊಮ್ಮಾಯಿ ಅವರು ಈಗ ಒಂದು ಬಹಳ ಗಟ್ಟಿ ನಿರ್ಧಾರವನ್ನ ತೆಗೆದುಕೋಬೇಕು ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ. ಪಾಲಕರು ನಿಜವಾಗ್ಲೂ ಕೂಡ ಏನ್ ಅವ್ರ ಮಕ್ಕಳು ಕಲಿತಾರೆ ಅನ್ನೋದು ಕನಿಷ್ಠ ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಅವ್ರ ಮಕ್ಕಳು ಶಾಲೆಗೆ, ಅವ್ರ ಮಕ್ಕಳನ್ನ ಶಾಲೆಗೆ ಕಳಿಸೋದು ಉತ್ತಮವಾದಂತ ಪ್ರಜೆಗಳನ್ನ ಮಾಡ್ಲಿಕ್ಕೆ ಹೊರತು ಕೋಮುವಾದವನ್ನ ಕಲೀಲಿಕ್ಕಲ್ಲ, ದ್ವೇಷವನ್ನ ಕಲೀಲಿಕ್ಕಲ್ಲ, ಬೇರೆಯವರ ಮೇಲೆ ವಿಷಕಾರ್ತಕ್ಕಂಥ ಬುದ್ಧಿಯನ್ನ ಕಲೀಲಿಕ್ಕಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಾಲಕರು ಮತ್ತೆ ಪೋಷಕರು ಗಂಭೀರವಾಗಿ ಈ ವಿಷಯಗಳನ್ನ ಯೋಚನೆ ಮಾಡಬೇಕು. ಯಾರಿವತ್ತು ಪಠ್ಯಪುಸ್ತಕಗಳ ಮೂಲಕ, ಶಿಕ್ಷಣದ ಮೂಲಕ ವಿಷಯವನ್ನ ಉಣಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರನ್ನ ಖಂಡಿತ ಪಾಲಕರು ವಿರೋಧಿಸ್ಬೇಕು. ಯಾವ ರೀತಿ ವಿರೋಧಿಸ್ಬೇಕು? ಸಾರ್ವಭೌಮತ್ವ ಇರೋದು ಜನರ ಕೈಲಿ. 2-2.5 ಕೋಟಿ ಜನರಿದ್ದಾರೆ ಶಿಕ್ಷಣದಲ್ಲಿ. ಇವತ್ತು 1 ಕೋಟಿ ಮಕ್ಕಳಿದ್ದಾರೆ. ಅವ್ರ ತಂದೆ ತಾಯಿ ಸೇರಿದ್ರೆ 2 ಕೋಟಿ. ಪ್ರತಿಯೊಂದು ಕುಟುಂಬದಲ್ಲಿ 2 ಜನ ಇದ್ದಾರೆ ಅಂದ್ರೂ ಕೂಡ 4 ಕೋಟಿ. 4 ಕೋಟಿ ಜನರು ಮುಂದಿನ 2023ರ ಚುನಾವಣೆಯಲ್ಲಿ ಯಾರು ಇವರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ, ಯಾರು ಇವರ ಮಕ್ಕಳದ ಜೀವನದ ಜೊತೆ ಚಲಾಟ ಆಡ್ತಿದ್ದಾರೆ, ಅವರನ್ನ ಯಾವ ರೀತಿ ಅವರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋದನ್ನ ಬಹಳ ಗಂಭೀರವಾಗಿ ತೀರ್ಮಾನ ಮಾಡಬೇಕು. ಆದ್ರಿಂದ ನಾನು ಹೇಳೋದು, ಇದು ಮುಂದಿನ ಚುನಾವಣೆಯಲ್ಲಿ ಈ ವಿಷ ಉಣಿಸ್ತಕ್ಕಂತಹ ಒಂದು ಕೆಲಸ ಒಂದು ಚುನಾವಣೆಯ ಪ್ರಮುಖ ವಿಷಯವಾಗಿ ಚರ್ಚೆ ಆಗ್ಬೇಕು ಅನ್ನೋದು ನನ್ನ ಆಶಯ. ಅದನ್ನ ಪಾಲಕರು ಖಂಡಿತ ತಮ್ಮ ತಮ್ಮ ನೆಲೆಯಲ್ಲಿ ಮಾಡಬೇಕು.